ಈ ಒಂದು ನಾಟಕವನ್ನ ನಮ್ಮ SCMC ಉಪಾಧ್ಯಕ್ಷ ಆಗಿರುವಂತಹ ಗಜು ಭಂಡಾರಿ ಅವರು ರೆಡಿ ಮಾಡಿಸಿರ್ತಾರೆ. ನಮ್ಮ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಹಳ ಅರ್ಥಭರಿತವಾದಂತಹ ಒಂದು ನಾಟಕ, ಸ್ವಲ್ಪ ಕಾಮಿಡಿ ಇರುವಂತಹ ನಾಟಕ ಇದು. ನಮ್ಮ ಈ ವರ್ಷದ ಕೊನೆಯ ಕಾರ್ಯಕ್ರಮ ಇದೀಗ ನಿಮ್ಮ ಮುಂದೆ. ಒಳ್ಳೆ ಮಾಡ್ತೀನಿ ಸರಿಯಾಗಿ ನಿಂತ್ರೆ ಸರಿ, ಇಲ್ದಿದ್ರೆ ಟೇಲರ್ಗೆ ಕೊಟ್ಟು ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ಇದೇನು ಕುಡಿದುಕೊಂಡು ಬಂದಿರಲ್ಲ, ಮನೆಯಲ್ಲಿ ಅಡುಗೆ ಮಾಡಲು ಸಾಮಾನು ಅಕ್ಕಿ ಏನೂ ಇಲ್ಲ ರೀ. ಅಡಿಗೆ ಊಟ ಏನೂ ಬೇಡ, ಮನೆಯಲ್ಲಿ ಸಾಮಾನು ಇಲ್ಲ, ನನ್ನ ಕೈಯಲ್ಲಿ ಹಣ ಇಲ್ಲ. ಇಡಿ, ಒಂದು ಚೂರ ದೀಪ ಕುಡಿದು ಮಲಗಿಕೊಂಡು. ಅಲ್ಲರಿ, ಈ ರೀತಿ ಕುಡಿದು ದುಶ್ಚಟಕ್ಕೆ ಬಲಿಯಾಗಬೇಡಿ. ಅಲ್ಲದೆ ಈ ರೀತಿ ಕುಡಿದು ನಿಮ್ಮ ಆರೋಗ್ಯದ ಗತಿ ಏನ್ರಿ? ಅಲ್ಲದೆ ಗತಿ ಏನ್ರಿ? ಯಾವ್ದು ದುಶ್ಚಟ, ಯಾವ್ದು ಆರೋಗ್ಯ? ಆರೋಗ್ಯಕ್ಕೆ ಒಳ್ಳೆದಂತಾನೆ ಕುಡಿಯೋದು. ಹೆಲ್ತ್ ಈಸ್ ಡ್ರಿಂಕ್. ಬೇಡ, ನಿಮ್ಮ ಕಾಲ ಹಿಡಿದು ಬೇಡಿಕೊಳ್ಳುತ್ತೇನೆ, ಇದು ಕುಡಿತಕ್ಕೆ ದಾಸರಾಗಬೇಡಿ. ನನಗೆ ಪುರಾಣ ಓದುತ್ತೇನೆ, ನಡೆಯುತ್ತೆ. ಲೋ ಕೃಷ್ಣಮೂರ್ತಿ, ಯಾಕೆ ಈ ರೀತಿ ಕುಡಿದು ಬಂದು ಹೆಂಡತಿ ಮಕ್ಕಳನ್ನು ಹಿಂಸೆಗೊಂಡುತ್ತಿರುವೆ? ಅಲ್ಲದೆ ಈ ಹಾಳು ಕುಡಿದ ಚಟದಿಂದ ವಿಷವ ಅನಾಹುತದ ಬಗ್ಗೆ ನಿನಗೆ ಗೊತ್ತೇ? ದಯವಿಟ್ಟು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಇಂತಹ ದುಷ್ಟದ ಈ ನಿನ್ನ ಶರೀರ ಬಲಿದಾನ ಮಾಡಬೇಡ. ಈ ನಿಮ್ಮ ಪಾಠ ಪುರಾಣ ನಿಮ್ಮ ಶಾಲೆಗೆ ಹೋಗಿ ಮಾಡಿ, ನನಗಲ್ಲ. ದುಶ್ಚಟ ಹಿಡಿ ಕುಡಿಯದೆ ಹೋದರೆ ಸರ್ಕಾರ ದಿವಾಳಿಯಾಗಿ ಹೋಗುತ್ತೆ, ಗೊತ್ತಿದೆಯೇ ನಿಮಗೆ? ಕೃಷ್ಣಮೂರ್ತಿ, ಸರ್ಕಾರ ದಿವಾಳಿ ಆಗುತ್ತದೆ ಅಂತ ನೀನು ಕುಡಿದಕ್ಕೆ ದಾಸನಾದರೆ ನಿನ್ನ ಹೆಂಡತಿ ಮಗುವಿನ ಗತಿಯೇನು? ನಿನ್ನ ಸಂಸಾರ ಹಾಡಿ ಮಾಡಿಕೊಳ್ಳಬೇಡ. ಅಲ್ಲ ಮೇಷ್ಟ್ರೆ, ಕುಡಿಯೋದು ದುಶ್ಚಟ ಅಂತ ಯಾವ ನನ್ನ ಮಗ ಹೇಳಿದ್ದಾನೆ? ಅವ್ರಿಗೆ ನಾನ್ ಪಾಠ ಮಾಡ್ತೇನೆ, ಕರ್ಕೊಂಡು ಬಂದ್ರೆ ಅವ್ರನ್ನ. ರೀ, ಅವರು ಶಾಲೆ ಮೇಷ್ಟ್ರು, ಅವರು ನಮ್ಮ ಒಳ್ಳೆಯದಕ್ಕೆ ಹೇಳುತ್ತಾರೆ, ಅವರ ಮಾತನ್ನು ಕೇಳಿ. ಇಲ್ಲವಾದರೆ ಕೊನೆಗೊಂದು ದಿನ ನೀವೇ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಅವರು ಮೇಷ್ಟ್ರು ಶಾಲೆಗೆ, ನನಗಲ್ಲ. ನೋಡಿ ಮೇಷ್ಟ್ರೆ, ನೀವು ಶಾಲೆಗೆ ಹೋಗಿ ಪಾಠ ಮಾಡಿ, ನನಗಲ್ಲ. ಕೃಷ್ಣಮೂರ್ತಿ, ನನ್ನ ಶಾಲೆ ನಿನ್ನ ಮನೆ, ನನಗೆ ಬೇರೆ ಅಲ್ಲ. ನೀನೊಬ್ಬ ಕುಡಿದು ಹಾಳಾದರೆ ನಿನ್ನ ಕುಟುಂಬವೇ ಹಾಳಾಗುತ್ತದೆ, ನಿನ್ನ ಕುಟುಂಬ ಹಾಳಾದರೆ ಇಡೀ ಊರೇ ಹಾಳಾಗುತ್ತದೆ. ನಾನೊಬ್ಬ ಶಿಕ್ಷಕನಾಗಿ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಅಂತ ಶಾಲೆಗೆ ಮಾತ್ರ ಸೀಮಿತವಾಗಿ ಇಟ್ಟುಕೊಳ್ಳಲ್ಲ, ಈ ಊರಿಗೂ ಸಹ ಪಾಠ ಮಾಡುವ ಗುಣ ಇಟ್ಟುಕೊಂಡವನು ನಾನು. ನಿನ್ನ ಮನೆ ಹಾಳಾದರೆ ನಮ್ಮ ಶಾಲೆ ಹಾಳಾದಂತೆ ಅಂತ ಗುಣದವನು ನಾನು. ಪರರ ಸುಖವೇ ನಿನ್ನ ಸುಖ ಅಂತ ಭಾವಿಸುವನು ನಾನು. ರೀ ಮೇಷ್ಟ್ರೆ, ಪಾಠ ಓದಿದವರು ನೀವು ಒಬ್ಬರೇ ಅಲ್ಲ, ನಾನು ಓದಿದ್ದೇನೆ. ಸರ್ವಜ್ಞನೇ ಹೇಳಿದ್ದಾನೆ, ಏನೆಂದು ಕೇಳಿ. ಕುಡಿಯಬೇಕಣ್ಣ, ಕುಡಿಯಬೇಕು, ಕುಡಿದರೆ ಕುಡಿದವರಂತೆ ತೋರಬೇಕಣ್ಣ ಅಂತ. ಅಲ್ಲ ಮೇಷ್ಟ್ರೆ, ಇದೆಲ್ಲ ನೀವು ನಿಮ್ಮ ಸ್ಕೂಲಲ್ಲಿ ಹೇಳಿ, ನನಗಲ್ಲ. ಒಳ್ಳೆ ಮಾತಿನಿಂದ ಹೇಳ್ತೇನೆ, ನೀವು ಮೊದಲು ಇಲ್ಲಿಂದ ಹೋದ್ರೆ ಸರಿ, ಇಲ್ಲದಿದ್ದರೆ ನಿಮ್ಮನ್ನು ತಲ್ಲಿ ಹೊರ ಹಾಕಬೇಕು. ಯು ಫಸ್ಟ್ ಗೆಟ್ ಔಟ್. ಮೇಷ್ಟ್ರೆ, ಮೇಷ್ಟ್ರೆ, ನಾನು ಹೋದ ಎಲೆಕ್ಷನ್ದಾಗ ಅಲ್ವಾ ಒಟ್ಟಿನಲ್ಲಿ ಸೋತಿರುವೆ. ಮುಂದಿನ ಚುನಾವಣೆಯಾಗ ಸ್ಪರ್ಧಿಸಿ ಗೆದ್ದೆ ಗೆಲ್ಲುತ್ತೇನೆಂಬ ಭರವಸೆ ನನಗೆ. ನನ್ಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರ. ರೀ ಸಾವುಕಾರ, ಈ ಸಲ ನಿಮಗೆ ಮಹಿಳೆಯರ ಓಟು ಹೆಚ್ಚು ಬೀಳಲಿಲ್ಲ, ಆದ್ದರಿಂದ ನೀವು ಸೋತಿದ್ದು. ಮುಂದಿನ ಸಲ ನೀವು ಪುರುಷರಿಗೆ ಗ್ಯಾರಂಟಿ ಯೋಜನೆ ತನ್ನಿ, ಅಂದ್ರೆ ಮಾತ್ರ ನೀವು ಗೆಲ್ಲೋದಕ್ಕೆ ಸಾಧ್ಯ. ನಮಗೆ ಗ್ಯಾರಂಟಿ ಯೋಜನೆ ಬೇಡ, ಏಕೆಂದರೆ ಈ ಹಣವೆಲ್ಲ ಬೇರೆಯವರ ಕೈಗೆ ಹೋಗಿ ಸೇರುತ್ತೆ, ನಮಗೆ ಕಮಿಷನ್ ಸಿಗಲ್ಲ. ನಾವು ಪ್ರತಿ ರೇಷನ್ ಕಾರ್ಡ್ಗೂ ಒಬ್ಬ ಹುಡುಕಿರಬೇಕು, ಇಲ್ಲದಿದ್ದರೆ ಆ ಕಾರ್ಡ್ ರದ್ದು ಅಂತ ಮಾಡಲಾಗುತ್ತದೆ. ಆಗ ಹುಡುಕರ ಸಂಖ್ಯೆ ಹೆಚ್ಚಾಗುತ್ತದೆ, ಸರ್ಕಾರಕ್ಕೆ ಬಂಡವಾಳ ಬೀಳುತ್ತದೆ, ನಮಗೆ ಕಮಿಷನ್ ಸಿಗುತ್ತೆ. ನನಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರ ಅಂತ.
ನೀ ಸಾವುಕಾರ್ರೆ ಒಂದು ತಲೆ ನಿಮ್ಮ ತಲೆ ನೋಡಿ. ಯಾವತ್ತೂ ನಾವು ನಮ್ಮ ಲಾಭಕ್ಕೆ ರಾಜಕೀಯ ಮಾಡಬೇಕು, ಜನರ ಲಾಭಕ್ಕಲ್ಲ. ನಮ್ಮ ಉದ್ಧಾರವೇ ಜನರ ಉದ್ಧಾರ. ನಾವಿದ್ದರೆ ಜನರು, ಜನರಿದ್ದರೆ ನಾವಲ್ಲ. ನನ್ಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರ. ರೀ ಸಾವುಕಾರ್ರೆ, ಒಂದೊಮ್ಮೆ ನೀವು ಮುಂದಿನ ಎಲೆಕ್ಷನ್ ಆಗ ಗೆದ್ದು ಬಂದರೆ ಸರಿ, ಇಲ್ಲ ಪಲ್ಟಿ ಹೊಡೆದರೆ ನಿಮ್ಮ ಗತಿ ಅದೋ ಗತಿ. ಮುಚ್ಚ ಬೈನ, ನಾನು ಹೇಳಿದ್ದು ನನ್ನ ಬೈನಲ್ಲ. ಹೋಗಿ ಹೋಗಿ ಅಪಶಕನದ ಮಾತನಾಡ್ತೀಯ ಏನೋ ವಿವೇಕೆ. ನನ್ಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರ. ರೀ ಸಾವುಕಾರ್ರೆ, ಒಂದೊಮ್ಮೆ ನೀವು ಮುಂದಿನ ಎಲೆಕ್ಷನ್ ಆಗ ಗೆದ್ದು ಬಂದರೆ ಪ್ರತಿಯೊಳಿಗೆ ಒಂದು ಸರಾಯಿ ಅಂಗಡಿಯನ್ನು ತೆರೆಯಲೇಬೇಕು. ಹೆಂಗ್ರಿ ಸಾವುಕಾರ್ರೆ? ಅದಿರಲಿ, ನಮಗೆ ಬರಬೇಕಾದ ಸಾಲದ ಬಗ್ಗೆ ಯಾರ್ಯಾರ ಬಾಗಿದೆ ಅಂತ ಸ್ವಲ್ಪ ಓದಿ ಹೇಳು. ನಂಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರ. ಓದುತ್ತೇನೆ ಕೇಳಿ. ಕಲ್ಲಪ್ಪ, ಹೆಂಡತಿ ಗ್ಯಾರಂಟಿ ಹಣ ಬಂದ ತಕ್ಷಣ ನಿಮ್ಮ ಸಾಲ ತೀರಿಸುತ್ತೇನೆ ಎಂದು ಹೇಳಿದ್ದರು. ಯಲ್ಲಪ್ಪ, ಈ ವರ್ಷ ಬೆಳೆ ಸಾಲ ಮನ್ನಾ ಆದರೆ ನಿಮ್ಮ ಸಾಲ ತೀರಿಸುತ್ತೇನೆ ಎಂದು ಹೇಳಿದ್ದರು. ರಾಮಪ್ಪ, ಈ ಸಲ ಅಡಿಕೆಗೆ ಕೊಳೆ ರೋಗ ಜಾಸ್ತಿಯಾಗಿ ಅಡಿಕೆ ಇಲ್ಲ, ಮುಂದಿನ ಸಲ ಅಡಿಕೆ ಮಾರಿ ನಮ್ಮ ಸಾಲ ತೀರಿಸುತ್ತೇನೆ ಎಂದು ಹೇಳಿದ್ದರು. ಕೃಷ್ಣಮೂರ್ತಿ, 2 ವರ್ಷದ ಬಾಕಿ ಇದೆ, ಕೇಳಿದರೆ ಇವತ್ತು ತುಂಬುತ್ತೇನೆ ನಾಳೆ ತುಂಬುತ್ತೇನೆ ಅಂತ ಹೇಳ್ತಾರೆ. ಆ ಕೃಷ್ಣಮೂರ್ತಿ 2 ವರ್ಷದಿಂದ ಬಾಕಿದೆ. ಅವನ ಮನೆಗೆ ಹೋಗಿ ವಸೂಲಿ ಮಾಡಿಕೊಂಡು ಬರೋಣ ನಡೆ. ನನ್ಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಂತ. ಆಯ್ತು ರೀ ಸಾವುಕಾರ. ಸರಿ ಈಗ ಬರೋಬ್ಬರಿ ಆಯ್ತು ನೋಡಿ. ಇವತ್ತು ನಾನು ಸ್ಪೆಷಲ್ ಐಟಮ್ ತಂದಿದ್ದೀನಿ ಕಣೋ. ಕೃಷ್ಣಮೂರ್ತಿ, ಇದು ಯಾವ ಬ್ರ್ಯಾಂಡ್? ತುಂಬಾ ಪವರ್ಫುಲ್ ಆಗಿದೆ. ನಾನು ಸ್ಪೆಷಲ್ ಖಾರ ತಂದಿದ್ದೀನಿ ಕಣೋ. ತಗೋ. ಗೋವಿಂದು, ಇದೇ ನಮ್ಮ ಸಂತೆಗುಡಿಯಲ್ಲಿ ಒಂದು ಕುಡುಕರ ಸಮಾವೇಶ ಮಾಡಬೇಕು. ಅಲ್ಲದೆ ಪ್ರತಿ ಹಳ್ಳಿಗೆ ಒಂದು ಕುಡುಕರ ಸಂಘ ಕಟ್ಟಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಕುಡುಕರ ಫೋಟೋ ಹಾಕಬೇಕು. ತಾಲೂಕು ಮಟ್ಟದಲ್ಲಿ ದೊಡ್ಡ ದೊಡ್ಡ ಕುಡುಕರನ್ನು ಸನ್ಮಾನ ಮಾಡಬೇಕು. ಯಾಕಂದರೆ ಈ ದೇಶದಲ್ಲಿ ಕುಡುಕರೇ ದೊಡ್ಡ ಆಸ್ತಿ. ಕರೆಕ್ಟ್ ಹೇಳಿದೆ ಕೃಷ್ಣಮೂರ್ತಿ. ಪ್ರತಿಯೊಂದು ಪ್ರತಿಭಟನೆ ಗಲಾಟೆ ಮಾಡ್ತಾರೆ. ಸರಾಯಿ ಬೆಲೆ ಏರಿಕೆ ಆದರೆ ಯಾರು ಪ್ರತಿಭಟನೆ ಗಲಾಟೆ ಮಾಡುವುದಿಲ್ಲ. ಹುಡುಗರೆಂದರೆ ಶಾಂತ ಸ್ವಭಾವದವರು. ಅಲ್ವೇನೋ ಕೃಷ್ಣಮೂರ್ತಿ? ಬೇಷ್ ಮಗನ ಬೇಷ್. ಗೆಳೆಯ ಅಂದ್ರೆ ನೀನೇ ನನ್ನ ಜೀವನದ ಗೆಳೆಯ. ಅಲ್ಲ, ಈ ಅಮೃತ ನಿನ್ನ ಹೊಟ್ಟೆಯೊಳಗೆ ಹೋದರೆ ಎಂತೆಂಥ ಸಾಹಿತ್ಯ ಅಳವಡಿಸುತ್ತದೆ. ಅಲೋ ಗೋವಿಂದು, ಈ ಕುಡುಕರಿಗೆಲ್ಲ ಭಾರತ ರತ್ನ ಪ್ರಶಸ್ತಿ ಯಾಕೆ ಮಾಡಬಾರ್ದು? ಇದರ ಸಲುವಾಗಿ ದಿಲ್ಲಿಯಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು. ಏನೇ ಆಗಲಿ, ಈ ಹುಡುಗರ ಬಗ್ಗೆ ನಿನಗೆ ತುಂಬಾ ಗೌರವ ಕನಿಕರ ಇದೆ. ಆ ದೇವರು ನಿನಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಲೋ ಗೋವಿಂದು, ಮೊನ್ನೆ ಒಂದು ಸೆಮಿನಾರ್ ನಡೆದಿತ್ತು. ಅದಕ್ಕೆ ನೀನು ಬಂದಿರಲಿಲ್ಲ. ಅಲ್ಲಿ ರಾಮನ ಹೆಂಡತಿ ಸೀತೆ ಅಂತ ಇತ್ತು, ಅದರದೀಗ ರಾವಣನ ಹೆಂಡತಿ ಸೀತೆ ಅಂತ ಬದಲಾಗಿದೆ ಕಣೋ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಕುಡುಕರು, ರಾಜ್ಯ ಮಟ್ಟದ ಕುಡುಕರು ಸತ್ತರೆ ವಿಧಾನಸೌಧದ ಎದುರು ಅವರ ಪ್ರತಿಮೆ ಕಟ್ಟಬೇಕು ಅಂತ ತೀರ್ಮಾನಿಸಲಾಗಿದೆ ಕಣೋ. ಕುಟುಂಬಕ್ಕೆ ಮದ್ಯಪಾನ ಇದರರ್ಥ ಮದ್ಯ ಕೊಡುವ ಪಾನ ಎಂದು ಇವನ್ನ ಕುಡಿದು ಬಿಟ್ರೆ ಎಂತೆಂತ ಐಡಿಯಾ ತಲೆಗಳಿಗೆ ನೋಡಿ. ಬಹುಶಃ ಈ ವಿಜ್ಞಾನಿಗಳು ಇದೆಲ್ಲ ಕೊಟ್ಟಿದೆ ಭೂಮಿ ಕೇಟಿನಂತೆ ಗೋಲಾಕಾರವಾಗಿದೆ ಎಂದು ಕಂಡುಹಿಡಿದಿದ್ದಾರೆ ಕಣೋ. ಅಲ್ವೋ ಗೋವಿಂದು, ಈ ನಮ್ಮ ಶಾಲೆ ಮೇಷ್ಟ್ರು ಇದ್ದಾರಲ್ಲ, ಅವರು ನನಗೆ ತುಂಬಾ ಕಾಟ ಕೊಡ್ತಾರೆ ಕಣೋ. ಕುಡಿಯಬಾರದು, ಕುಡಿದರೆ ಆರೋಗ್ಯಕ್ಕೆ ಹಾನಿಕರ ಅಂತ ಭಾಷಣ ಬೀಗುತ್ತಾರೆ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಡೆ. ಸರಿ ಕುಟುಂಬಕ್ಕೆ ನಾನು ಬರ್ತೀನಿ.
ಕೃಷ್ಣಮೂರ್ತಿ ಬಂದೆಯ ಬಾ, ನಾವು ನಿಮ್ಮ ಮನೆ ಕಡೆಗೆ ಹೊರಟಿದ್ದೇವೆ. ಅಷ್ಟರಲ್ಲಿ ನೀನೇ ಇಲ್ಲಿಗೆ ಬಂದು ಒಳ್ಳೆಯದೇ ಆಯ್ತು. ಯಾಕೆ ನಮ್ಮ ಮನೆ ಕಡೆ ಏನು ವಿಶೇಷ ಹೇಳು ಭೀಮಪ್ಪ. ಏನಾದರೂ ಸ್ಪೆಷಲ್ ಐಟಮ್ ತಂದಿದ್ದೀನೋ? ತೂ ನಿನ್ನ ಮುಖಕ್ಕಿಷ್ಟು ಸ್ಪೆಷಲ್ ಐಟಮ್ ಬೇರೆ ಕೇಳು ಅಲ್ವೋ. 2 ವರ್ಷದಿಂದ ನಿನ್ನ ಸಾಲದ ಬಾಕಿ ಹಾಗೆ ಇದೆ. ಅದು ಯಾವಾಗ ಸಿಗುವುದು? ಅದು ಇವತ್ತೇ ಸಿಗ್ತಾಗಬೇಕು. ಯಾಕೆ ರೊಕ್ಕ ರೊಕ್ಕ ಅಂತ ಸಾಯ್ತೀಯ? ಈ ಭೂಮಿ ಮೇಲೆ ನೀನು ಶಾಸಕ ಉಳಿತೀಯ. ಇವತ್ತೆಲ್ಲ ನಾಳೆ ನೀನು ನೆಗೆ ಬಿದ್ದೆ ಹೋಗ್ತೀಯ. ಇನ್ನೊಂದು 20,000 ಕೊಡು, ಎಲ್ಲ ಸೇರಿಸಿಯೇ ಕೊಡ್ತೀನಿ. ನಾನಿ ಎಷ್ಟು ಬಾಕಿ ಇದೆ ಅಂತ ಸ್ವಲ್ಪ ಓದಿ ಹೇಳ. ನನ್ಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರ. ಓದುತ್ತೇನೆ, ಕಿವಿ ಕೊಟ್ಟು ಕೇಳಿ. ದಿನಾಂಕ 1/2/2023 ತೆಗೆದುಕೊಂಡ ರೊಕ್ಕ 30,000. ಬಡ್ಡಿ ಚಕ್ರ ಬಡ್ಡಿ ಸೇರಿಸಿ 60,000. ದಿನಾಂಕ 3/2/2024 ತೆಗೆದುಕೊಂಡ ರೊಕ್ಕ 20,000. ಬಡ್ಡಿ ಚಕ್ರ ಬಡ್ಡಿ ಸೇರಿಸಿ 40,000. 40,000 60,000 ಒಟ್ಟು 1,00,000. ಮಗನ ಯಾವ ಜಿಲ್ಲೆ ಲೆಕ್ಕ ಕಣೆ ನಿಂದು? 30,000ಕ್ಕೆ 60,000, 20,000ಕ್ಕೆ 40,000, ಒಂದಕ್ಕೆ ಡಬಲ್. ಈ ರೀತಿ ಮಾಡಿ ಯಾರ ಮನೆ ತೊಳಿಬೇಕಂತ ಮಾಡಿದ್ದೆ? ಲೇ ಭೀಮಪ್ಪ, ನೀ ಎಷ್ಟು ಕೊಟ್ಟಿದ್ದೆ ಅಷ್ಟೇ ಕೊಟ್ಟಿದ್ದೆ, ಹೆಚ್ಚಿಗೆ 1 ಪೈಸಾ ಕೂಡ ಕೊಡಲ್ಲ. ಗೊತ್ತಿತ್ತು ನೀವು ಹೇಗೆ ಹೇಳ್ತೀರ. ಅಲ್ಲಯ್ಯ, ಕೊಟ್ಟವರು ನಮ್ಮ ಸಾವುಕಾರ, ಇಸ್ಕೊಂಡವನು ನೀನು. ಇದರಲ್ಲಿ ನನ್ನೇನಯ್ಯ? ಅವ್ರು ಹೆಂಗೆ ಹೇಳಿದ್ರು ನಾನು ಬರ್ಕೊಂಡಿನಿ. ಅಲ್ವೋ ಕೃಷ್ಣಮೂರ್ತಿ, ರೊಕ್ಕ ಕೊಡು ಅಂತ ಕಾಲಿಗೆ ಬೀಳ್ತೀಯ. ಕೊಟ್ಟ ರೊಕ್ಕ ವಾಪಸ್ ಕೊಡು ಅಂದ್ರೆ ಹಂಗ ಹಿಂಗ ಅಂತ ಪುರಾಣ ಮಾಡ್ತೀಯ. ಭೀಮಕ್ಕನ ಹರಿ, ಇವತ್ತು ನನ್ನ ಹತ್ರ ರೊಕ್ಕ ಇಲ್ಲ. ಇನ್ನೊಂದು ವಾರ ಬಿಟ್ಟು ಎಲ್ಲ ಲೆಕ್ಕ ಸುತ್ತ ಮಾಡ್ತೀನಿ. ನಾನಿ 1 ವಾರ ಬಿಟ್ಟು ರೊಕ್ಕ ಕೊಡುತ್ತೇನೆ ಹೇಳಿದ್ದಾನೆ, ಬರೆದಿಟ್ಕೋ. ನನ್ಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರ. ಆಯ್ತ್ರಿ ಸಾವುಕಾರ. ಕೃಷ್ಣಮೂರ್ತಿ, 1 ವಾರ ಬಿಟ್ಟು ನಮ್ಮ ಹಣ ಕೊಡದಿದ್ದರೆ ನಿನ್ನ ಹೆಂಡತಿ ಕರಿಮಣಿ ಮಾರಿ ಆದರೂ ನಮಗೆ ರೊಕ್ಕ ಕೊಡಬೇಕು. ನಾನಿ ನಡೆ. ಲೇ ಲಕ್ಷ್ಮಿ, ಲಕ್ಷ್ಮಿ ಎಲ್ಲಿ ಹಾಳಾಗಿದ್ದೀರಿ? ಏನ್ರಿ ಈ ಅವತಾರದಲ್ಲಿ ಬಂದಿದ್ದೀರಿ? ಮಣಿ ಜ್ವರದಿಂದ ಬಳಲುತ್ತಿದ್ದಾಳೆ. ಹೇಗಾದರೂ ಮಾಡಿ ದವಾಖಾನೆಗೆ ಕರೆದುಕೊಂಡು ಹೋಗಬೇಕು. ದವಾಖಾನೆ ಇಲ್ಲ, ಜ್ವರನೂ ಇಲ್ಲ. ನನಗೀಗ 50 ರೂಪಾಯಿ ಬೇಕು, ಕೊಡು. ಒಂದು ಪೆಗ್ ಹಾಕ್ಬೇಕು. ಮನೆಯಲ್ಲಿ ಅಡುಗೆ ಮಾಡದೆ 3 ದಿವಸವಾಯಿತು. ಉಪವಾಸ ಇದ್ದೇವೆ. ನಿಮಗೆ 50 ರೂಪಾಯಿ ಎಲ್ಲಿಂದ ಕೊಡಲಿ? ಉಪವಾಸ ಇದ್ದು 3 ದಿವಸ ಆಯ್ತು ಅಂತೀಯ? ಆ ಗಾಂಧಿ ತಾತ 21 ದಿವಸ ಉಪವಾಸ ಇದ್ದರೂ ಸಾಯಲಿಲ್ಲ. ಇನ್ನು 3 ದಿವಸ ಉಪವಾಸ ಇದ್ದರೆ ಏನಾಗಲಿಲ್ಲ? ಅಲ್ಲಿ ಉಪವಾಸ ಇದ್ದರೂ ಚಿಂತೆ ಇಲ್ಲ. ಮಣಿ ಜ್ವರದಿಂದ ಬಳಲ್ತಾ ಇದ್ದಾಳೆ. ಹೇಗಾದರೂ ಮಾಡಿ ದವಾಖಾನೆಗೆ ಕರೆದು ಹೋಗಬೇಕು. ನಿಮಗೆ ದಮ್ಮಯ್ಯ ಅಂತೀನಿ. ಲಕ್ಷ್ಮಿ, ನಾನು ಹೇಳೋದನ್ನು ಸ್ವಲ್ಪ ಕೇಳು. ಅಂತ ಭಯಾನಕ ಕೊರೋನಾ ಬಂದರೂ ಮನುಷ್ಯರು ಸಾಯಲಿಲ್ಲ. ಇನ್ನು ಈ ಜ್ವರ ಬರೋದ್ರೆ ಮನುಷ್ಯರು ಸಾಯ್ತಾರೇನೆ. ಸುಮ್ಮನೆ ಯಾಕೆ ಮಾಡ್ಕೋತೀಯ? ಆ ದೇವ್ರ ಮೇಲೆ ಭಾರ ಹಾಕಿ ಮಲ್ಕೊಳ್ಳಿ. ಬೇಡ ಸ್ವಾಮಿ, ಬೇಡ. ಸಂಸಾರ ಹಾಳು ಮಾಡಬೇಡಿ. ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಈ ರೀತಿ ಕುಡಿದು ಬಿಸಿಟಕ್ಕೆ ಬಲಿಯಾಗಬೇಡಿ. ಅಲ್ಲದೆ ನಿಮ್ಮ ಹೆಂಡತಿ ಮಗುವಿನ ಗತಿಯೇನ್ರಿ? ಅಲ್ಲಿ ಕುಡಿದರೆ ಜೀವನ ಹಾಳಾಗುತ್ತದೆ ಅಂತ ಯಾವ ನನ್ನ ಮಗ ಹೇಳಿದ್ದಾನೆ? ಡಾಕ್ಟರೇ ಹೇಳಿದ್ದಾರೆ ಕುಡಿತ ಜೀವನಕ್ಕೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಅಂದಾಗ ನೀನು ಸುಮ್ಮನೆ ಬರ್ಕೋತೀಯ? ಸುಮ್ಮನೆ ಬೇಡ ಸ್ವಾಮಿ, ಬೇಡ. ಸಂಸಾರ ಹಾಳು ಮಾಡಬೇಡಿ. ಈ ರೀತಿ ಕುಡಿದು ದುಶ್ಚಟಕ್ಕೆ ಬಲಿಯಾಗಬೇಡಿ. ಅಲ್ಲದೆ ನಿಮ್ಮ ಮಾನ ಘನತೆ ಕಳೆದುಕೊಳ್ಳಬೇಡಿ. ಸಮಾಜದ ಒಳ್ಳೆಯ ವ್ಯಕ್ತಿಯಾಗಿ ಬದುಕಿ. ಸ್ವಾಮಿ ಅಂತೆ ಸ್ವಾಮಿ. ಸ್ವಾಮಿಗಳೆಲ್ಲ ಕಾವಿ ತೊಟ್ಟು ಮಠದಲ್ಲಿ ಕೂತಿದ್ದಾರೆ. ನಿನ್ನ ಹಿತೋಪದೇಶ ನನಗೆ ಬೇಕಾಗಿಲ್ಲ. ನನಗೆ ಈಗ 50 ರೂಪಾಯಿ ಬೇಕು, ಕೊಡು. ಇಲ್ಲ ನಿನ್ನ ಕೊರಳಲ್ಲಿರೋ ಮಾಂಗಲ್ಯ ಕೊಡು. ಬೇಡ, ಬೇಡ. ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅಗ್ನಿಸಾಕ್ಷಿಯಾಗಿ ಕಟ್ಟಿದ ಈ ಮಾಂಗಲ್ಯ ಮಾತ್ರ ಕೇಳಬೇಡಿ. ಕ್ಷಣಿಕ ಸುಖಕ್ಕಾಗಿ ಈ ರೀತಿ ಮಾಡಬೇಡಿ. ಅಗ್ನಿಸಾಕ್ಷಿ ಸತ್ತ ಮೇಲೆ ಈ ಜೀವ ಹೋಗುವುದೇ ಅಗ್ನಿಗೆ. ಮತ್ತೆ ಅಗ್ನಿಸಾಕ್ಷಿ. ನಾನು ಇವತ್ತು ಕುಡಿಬೇಕಂತ ಕುಡಿಲೇಬೇಕು.
ಭೀಮಪ್ಪ, ಹಳೆ ಬಾಕಿ ಎಲ್ಲ ಜುಟ್ಟ ಮಾಡಿದ್ದೀನಿ. ನನ್ಗೆ ಇವತ್ತು ಆಮೇಲೆ ಬಾಕಿ ಮಾತು. ಲೇ ನಾನಿ, ನಿನ್ನೆ ತಂದ ಕಳ್ಬಡಿ ಅವನಿಗೆ ಕೊಡು. ನನಗೆ ಗೊತ್ತಿತ್ತು ನೀವು ಹೇಗೆ ಹೇಳ್ತೀರ ಆಯ್ತು ಸಾವುಕಾರ. ಲೇ ಭೀಮಪ್ಪ, ಮುಂದಿನ ಎಲೆಕ್ಷನ್ ನಿಂತ ಆರಿಸಿ ಬರಬೇಕು. ಬೀದಿ ಬೀದಿಗೆ ಒಂದು ಸರಾಬ ಅಂಗಡಿ ತೆರೆಯಬೇಕು. ನಮ್ಮಂತ ಕುಡುಕರು ಆದಷ್ಟು ಮುಂದೆ ಬರಬೇಕು. ಕರೆಕ್ಟ್ ಹೇಳ್ದೆ ನೋಡು ಕೃಷ್ಣಮೂರ್ತಿ. ಒಂದು ನಿಮ್ಮಂತವರಿದ್ದಾರೆ ಊರು ಉದ್ಧಾರ, ನಿಮ್ಮಂತವರಿದ್ದಾರೆ ದೇಶ ಉದ್ಧಾರ. ನಿಮ್ಮಂತ 4 ಜನರನ್ನು ಸೇರಿಸಿ ದೊಡ್ಡ ಸನ್ಮಾನವನ್ನೇ ಮಾಡಬೇಕು. ನಮ್ಮಂತ ಕುಡುಕರ ಸಂಖ್ಯೆ ಜಾಸ್ತಿ ಮಾಡಬೇಕು. ಅಷ್ಟೇ ಅಲ್ಲ, ನಮ್ಮಂತ ಕುಡುಕರು ಆದಷ್ಟು ಮುಂದೆ ಬರಬೇಕು. ಆಗ್ಲೇ ದೇಶ ಉದ್ಧಾರ ಆಗುವುದು. ಈ ರಾಜಕೀಯ ನನ್ನ ಮಕ್ಕಳು ಇದ್ದಾರಲ್ಲ, ಯಾವತ್ತೂ ಅವರನ್ನು ನಂಬಾರ್ದು. ಇವರ ಶಾಲೆ ಕಡೆ ಬರ್ತಿದ್ದಾರೆ. ನಿಮಗೆ ಮಾನ ಮರ್ಯಾದೆ ಇದೆಯೇನೋ? ಇವರ ಮಧ್ಯದಲ್ಲಿ ಇಂಥ ದುಷ್ಟಟ ಮಾಡುತ್ತಿದ್ದೀರಿ. ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ರೀ ಮೇಷ್ಟ್ರೆ, ಏನ್ ಮಾತನಾಡ್ತಿದ್ದೀರಿ? ನಾವು ಕಪ್ಪು ಪಾನೀಯವನ್ನು ಮಾರುತ್ತಿದ್ದೇವೆ ಅಷ್ಟೇ. ಈ ರೀತಿ ವೇಷವಂಚನೆ ಮಾಡಿ ಊರು ಜನರನ್ನು ಹಾಳು ಮಾಡುತ್ತಿದ್ದೀರಿ. ಆ ದೇವರು ನಿಮಗೆ ಮೆಚ್ಚುತ್ತಾನೆ. ಬೇಡ, ಈ ರೀತಿ ಮಾಡಬೇಡಿ, ಕೈ ಮುಗಿಯುತ್ತೇನೆ. ನಿಮ್ಮ ಪಾಠ ಪುರಾಣ ನಿಮ್ಮ ಶಾಲೆಗೆ ಹೋಗಿ ಮಾಡಿ. ಅಲ್ಲೋ ಕೃಷ್ಣಮೂರ್ತಿ, ನಿನಗೆ ಎಷ್ಟು ಹೇಳಿದರೂ ಅರ್ಥವಾಗ್ತಿಲ್ಲ. ಕೊನೆಗೊಂದು ದಿನ ಪಶ್ಚಾತ್ತಾಪ ಪಡುವ ಕಾಲ ಒಂದೇ ಬರುತ್ತದೆ. ಅರಿವು ನನಗೆ ಪಶ್ಚಾತ್ತಾಪ ಪಡುವ ಕಾಲ ಒಂದೇ ಬರುತ್ತದೆ. ಇಷ್ಟಕ್ಕೂ ನಾನು ಎಷ್ಟು ಹೇಳಿದರೂ ನಿನಗೆ ಅರ್ಥವಾಗ್ತಿಲ್ಲ. ದೇವರೇ ನಿಮಗೆ ಕಾಪಾಡಲಿ. ಲೋಯಿ ಪೀಡೆ ಹೋಯ್ತಲ್ಲ, ನಡರಿ ಹೋಗೋಣ. ಮೇಷ್ಟ್ರೆ, ಇವತ್ತು ನಿಮ್ಮ ಕತೆ ಮುಗಿ ನಿಮ್ಮನೆ ಒಳಗ ನಿಮ್ಮನೆ ಬೆಂಕಿ ಇಡ್ತೇವೆ. ನಿಮ್ ಗತಿ ಅದೋ ಗತಿ. ಗೋವಿಂದು, ಮೆಲ್ಲಗೆ ನಡೆ, ಗಲಾಟೆ ಮಗು ಮಣಿ, ನಾನು ತಪ್ಪು ಮಾಡಿಬಿಟ್ಟೆ. ನಾನು ನಿನ್ನ ಹೆತ್ತ ಪಾಪಿ. ಮಗು ಮಣಿ ಕೊಳ್ತಾ ಇರೋದು ನೋಡು. ಮಗು, ನಿನ್ನ ಹೆತ್ತಮ್ಮ ನನ್ನ ಬಿಟ್ಟು ಹೋದೆಯ? ಹೇ ದೇವರೇ. ಲಕ್ಷ್ಮಿ, ನಾನು ತಪ್ಪು ಮಾಡಿಬಿಟ್ಟೆ. ಕೆಟ್ಟ ಜನ ಸಹವಾಸ ಮಾಡಿ ದುಶ್ಚಟಕ್ಕೆ ಬಲಿಯಾಗಿ ನನ್ನ ಮಗುವನ್ನು ಬಲಿದಾನ ಮಾಡಿದ ದ್ರೋಹಿ ನಾನು. ಲಕ್ಷ್ಮಿ, ದ್ರೋಹಿ ನಾನು ಮಾಡಿದ ತಪ್ಪು ಈ ಜನ್ಮದಲ್ಲಿ ಕ್ಷಮಿಸಲು ಸಾಧ್ಯವಿಲ್ಲ. ನನ್ನ ಬದುಕಲು ಕೊಟ್ಟಿದ್ದ ಮನೆಗೆ ಬೆಂಕಿ ಇಟ್ಟ ದೂರ ಮತಿಹೀನ ನಾನಾದೆ. ಹೇ ದೇವರೇ, ನನಗೇಕೆ ಈ ರೀತಿ ಶಿಕ್ಷೆ ಕೊಟ್ಟೆ? ನಡೆದದ್ದು ಕೆಟ್ಟ ಘಟನೆ ಎಂದು ನಿಮ್ಮನ್ನು ಕ್ಷಮಿಸಿದ್ದೇನೆ. ಸುಮ್ಮನೆ ದುಃಖ ಪಡಬೇಡಿ. ಇಲ್ಲ ಲಕ್ಷ್ಮಿ, ಇಲ್ಲ. ನನ್ನ ಪಾಪಿ ಭೂಮಿ ಮೇಲೆ ಇರಬಾರದು. ಬೇಡ, ಇಂತಹ ನಿರ್ಧಾರ ಬೇಡ. ಮುಂದಿನ ಕಾರ್ಯ ಮಾಡೋಣ. ಕೃಷ್ಣಮೂರ್ತಿ, ಏನಾಯಿತು? ಲಕ್ಷ್ಮಿ, ಏನಾಯಿತು? ನಾನು ತಪ್ಪು ಮಾಡಿಬಿಟ್ಟೆ. ನಿಮಗೆ ಹೊಡೆದೆ, ಬೈದೆ. ನಾನು ನನ್ನ ತಪ್ಪನ್ನು ಅರಿತುಕೊಂಡಿದ್ದೇನೆ. ನಮ್ಮ ಪಾಲಿನ ದೇವರು ನೀವು. ಎಲ್ಲ ಭಗವಂತನಿಗೆ ಯಾರಿಂದಲೂ ಏನು ಮಾಡಲಿಕ್ಕೆ ಆಗುವುದಿಲ್ಲ. ನಡೆದದ್ದು ಒಂದು ಕೆಟ್ಟ ಘಟನೆ. ಮರುದಿನ ಕಾರ್ಯ ಮಾಡೋಣ. ಧನ್ಯವಾದಗಳು.